ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿರ್ತೀರಾ ಅಂತ ಅನ್ಕೋತೀನಿ ರಾಯರು ಆಶೀರ್ವಾದದಿಂದ. ಇವತ್ತು ಶುಭ ಗುರುವಾರ. ಒಂದು ವಿಷಯ ನಿಮಗೆ ಎಲ್ಲ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಮುಂದೆ ಸ್ವಲ್ಪ ವಿಷಯಗಳು ಹೇಳೋದಿದೆ. ನಾವು ರಾಯರಿಗೆ ಪೂಜೆಯನ್ನು ಮಾಡಬೇಕಾದ್ರೆ ಭಕ್ತಿಯನ್ನು ಕೇಳಬೇಕು ಅಂತ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಅದಕ್ಕೆ ಕೆಲವೊಬ್ಬರು ಬೇರೆ ಬೇರೆ ಥರ ಕಮೆಂಟ್ ಹಾಕಿದ್ದೀರ. ನನಗೆ ಅದು ನೋಡಿದ ಮೇಲೆ ವೀಡಿಯೋಸ್ನ ಕಂಟಿನ್ಯೂ ಮಾಡಬೇಕು ಅಂತ ಅನಿಸಿಲ್ಲ. ಹಾಗಾಗಿ ನಾನು ಕಂಟಿನ್ಯೂ ಮಾಡಿರಲಿಲ್ಲ. ಇವತ್ತು ಈ ಒಂದು ಈ ವಿಡಿಯೋ ಮುಖಾಂತರ ಏನೋ ಒಂದು ವಿಷಯ ರಾಯರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ನಾನು ಈ ಒಂದು ದೊಡ್ಡ ಫೇಮನ್ನು ರಾಯರು ಫೇಮನ್ನು ತೊಗೊಂಡಾಗಿಂದ ರಾಯರು ಆರಾಧನೆ ಒಂದೇ ಬಾರಿ ನಾನು ಮಾಡಿರೋದು. ಚಿಕ್ಕ ಫೋಟೋ ಇದ್ದಾಗ ನಾನು ಮಾಡ್ತಾಯಿದ್ದೆ ವರ್ಷ ಇಯರ್ಲಿ. ರಾಯರು ದೊಡ್ಡ ಫ್ರೇಮ್ ಬಂದಮೇಲೆ ಒಂದೇ ಸರಿನ ರಾಯರು ಆರಾಧನೆ ಮತ್ತು ರಾಯರ ವದಂತಿ ಉತ್ಸವ ಒಂದೊಂದು ಸಾರಿ ಮಾಡಿದ್ದೇನೆ. ಈ ವರ್ಷ ಹೋದ ವರ್ಷ ಸ್ವಲ್ಪ ಗಡಿಬಿಡಿಯಲ್ಲಿ ಹೊಸ್ದಾಗಿ ತಂದಿರೋದ್ರಿಂದ ಅಷ್ಟೊಂದು ಪ್ರಿಪ್ರೇಷನ್ಸ್ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ, ಹೇಗೆ ಹೂವು ತರಬೇಕು ಅಂತ. ಹಾಗಾಗಿ ನಾನು ಮಾಡೋಕ್ಕೋಗಲಿಲ್ಲ. ಅವಾಗ ಸ್ವಲ್ಪ ಪರಿಸ್ಥಿತಿನ ಸ್ವಲ್ಪ ಹದಗೆಟ್ಟಿತ್ತು. ಈ ಸರಿ ನೋಡೋಣ, ಟ್ರೈ ಮಾಡ್ತೀನಿ. ರಾಯರಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಮೊದಲಿಗೆ ದಿನಾಂಕ ಆಗಸ್ಟ್ 8ನೇ ತಾರೀಕು ಅಂದು ವರಮಹಾಲಕ್ಷ್ಮಿ ವ್ರತ ಇದೆ. ಯೂಶಲಿ ಈ ಸರಿ ನಮಗೆ ಡಬಲ್ ಧಮಾಕ. ವರಮಹಾಲಕ್ಷ್ಮಿ ಹಬ್ಬ ಹಾಗೂ ರಾಯರ ಆರಾಧನೆ ಸ್ವಲ್ಪ ಹತ್ತತ್ರನೇ ಬಿದ್ದಿರೋದ್ರಿಂದ ಒಂದೇ ಖರ್ಚಲ್ಲಿ 2 ಫೆಸ್ಟಿವಲ್ಲು ಮುಗಿಸ್ಕೋಬೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ನಾನು ಹೇಳ್ತಾ ಇರೋದಷ್ಟೇ ಫ್ಯಾಕ್ಟು. 8ನೇ ತಾರೀಕು ಆಗಸ್ಟು ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ ಬಿದ್ದಿದೆ. ನೆಕ್ಸ್ಟು 9ನೇ ತಾರೀಕು ಅಣ್ಣ ತಂಗಿರ ಉತ್ತಮ ಬಾಂಧವ್ಯ ರಕ್ಷಾಬಂಧನ ಬಿದ್ದಿದೆ. 10ನೇ ತಾರೀಕು 11, 12 ಈ 3 ನಮ್ಮ ರಾಯರ ಭಕ್ತರಿಗೆ ನೀವು ನೋಟ್ ಮಾಡ್ಕೊಳ್ಳಿ. ಇವಾಗಲೇ ಒಂದು ಬುಕ್ ತೊಗೊಂಡು ಆಗಸ್ಟು 10, 11, 12 ಈ 3 ದಿನ ನೀವು ಆದಷ್ಟು ಎಷ್ಟೇ ಬ್ಯುಸಿ ಇದ್ದರೂ ಸ್ವಲ್ಪ 10 ನಿಮಿಷ ಬಿಡು ಮಾಡಿಕೊಂಡು ರಾಯರಿಗೋಸ್ಕರ ನಿಮ್ಮ ಅಮೂಲ್ಯವಾದ ಕ್ಷಣಗಳನ್ನು ಮೀಸಲಿಡಿ. ಯಾಕಂದರೆ ರಾಯರಿಗೆ ಆರಾಧನೆ 3 ದಿನಗಳ ಕಾಲ ನಡೆಯುತ್ತೆ. ಮಂತ್ರಾಲಯದಲ್ಲೂ ಕೂಡ ಸಹ ಹೌದು, ನಮ್ಮ ಮನೆಗಳಲ್ಲೂ ಸಹ ನಾವು 3 ದಿನ ರಾಯರನ್ನು ಆರಾಧನೆ ಮಾಡಬೇಕು. ಫಸ್ಟು ಮೂಲಾರಾಧನೆ ಮಾಡ್ತೀವಿ, ನೆಕ್ಸ್ಟು ರಾಯರ ಆರಾಧನೆ ಮಾಡ್ತೀವಿ ಒಂದಿನ. ಅದಾದಮೇಲೆ ಉತ್ತರಾರಾಧನೆ ಮಾಡ್ತೀವಿ. 3 ದಿನ ಈ ಒಂದು ಸೇವೆಯನ್ನು ರಾಯರಿಗೆ ನಾವು ಸಲ್ಲಿಸ್ತೀವಿ. ಆ 3 ದಿನ ರಾಯರು ಎಲ್ಲ ಲೋಕದಲ್ಲಿ ಯಾವ್ಯಾವ ಭಕ್ತರಿದ್ದಾರೆ ರಾಯರು ಭಕ್ತರು, ಆ 3 ದಿನ ರಾಯರು ನಮಗೋಸ್ಕರ ಬಿಡು ಮಾಡಿಕೊಂಡು ನಮ್ಮೆಲ್ಲರಿಗೂ ನಮ್ಮ ಕೋರಿಕೆಗಳನ್ನು ಕೇಳಿಸ್ಕೊಂಡು ವರವನ್ನು ದಯಪಾಲಿಸ್ತಾರೆ. ಆ 3 ದಿನ ನೀವು ಕಟ್ಟುನಿಟ್ಟಾಗಿದ್ದು ರಾಯರಿಗೆ ಒಳ್ಳೆ ಮನಸ್ಸಿನಿಂದ ಸೇವೆ ಸಲ್ಲಿಸಿದರೆ ದಯವಿಟ್ಟು ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಆ 3 ದಿನ 10, 11, 12 ಆಗಸ್ಟ್ನೇ ತಿಂಗಳು 8ನೇ ತಿಂಗಳಲ್ಲಿ ಬರುವಂಥ 10, 11, 12ನೇ ತಾರೀಕು ಚೆನ್ನಾಗಿ ರಾಯರಿಗೆ ಸೇವೆ ಮಾಡಿ ಅಂತ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಸೋಮವಾರ 11 ಸೋಮವಾರ ಅವತ್ತು ಮಧ್ಯಾರಾಧನೆ ರಾಯರ ಆರಾಧನೆ ಮೇಯ್ನು. ಅದನ್ನು ಕ್ಲೀನಾಗಿ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು. ರಾಯರು ಇಷ್ಟೇ ಹೂ ತಂದಾಕಬೇಕು, ಇಷ್ಟೇ ದೀಪ ಹಚ್ಚಬೇಕು, ಇಷ್ಟೇ ಭಕ್ತಿ ತೋರಿಸ್ಬೇಕಂತೇನಿಲ್ಲ. ನೀವು ಎಷ್ಟಾಗುತ್ತೆ ಅಷ್ಟು ಮನಸ್ಸಿಂದ ಶುದ್ಧವಾದ ಮನಸ್ಸಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ರಾಯರು ಖಂಡಿತ ಒಲಿತಾರೆ. ಆದಷ್ಟು ನಿಮ್ಮ ಕೋರಿಕೆ ಏನಿದೆ ಈ ಒಂದು ದಿನಗಳಲ್ಲಿ ನೀವು ರಾಯರ ಮುಂದೆ ಇಡಿ. ನಮ್ಮ ಮನೆ ಹತ್ರ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಿಮ್ಗೆ ಡಿಸ್ಟರ್ಬ್ ಆಗ್ಬೋದು. ಆದರೂ ಈ ವಿಷಯ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಬಿಡು ಮಾಡಿಕೊಂಡು ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ಆದಷ್ಟು ನೀವು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀರಾ, ಆ ಎಕ್ಸ್ಪೆಕ್ಟೇಷನ್ನ ನಾನು ಉಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ಕೋತೀನಿ. ರಾಯರಿಗೆ ಮಂಗಳಾರತಿ ಮಾಡ್ಕೊಂಬಿಡೋಣ ಅಂಥೇಳಿ ನಾನು ಮಂಗಳಾರತಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ. ಯೂಶಲಿ ನನಗೆ ಏನು ಅಷ್ಟೊಂದು ಅಲಂಕಾರ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇರಲ್ಲ. ನನಗೆ ಸಾಧ್ಯವಾದರೆ ಖಂಡಿತ ಅಲಂಕಾರ ಮಾಡಿ ಅಲಂಕಾರದ ವಿಡಿಯೋ ಮತ್ತು ಫೋಟೋಸ್ನ ನಿಮ್ಮಲ್ಲಿ ಶೇರ್ ಮಾಡ್ಕೋತೀನಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ರಾಯರು ವೀಡಿಯೋಗಳಿಗಾಗಿ, ರಾಯರು ಫೋಟೋಗಳಿಗಾಗಿ ಸಹಕಾರ ನಿಮ್ಗೆ ತುಂಬಾ ಮುಖ್ಯ. ನಿಮ್ಮ ಸಹಕಾರ ನನಗೆ ತುಂಬ ಮುಖ್ಯ. ಹಾಗಾಗಿ ಕೇಳ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬು, ಲೈಕು, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಖಂಡಿತ ಈ 3 ದಿನಗಳಲ್ಲಿ ನೀವು ರಾಯರು ಭಕ್ತರಾಗಿದ್ದರೆ ಮಿಸ್ ಮಾಡ್ಕೋಬೇಡಿ. ಖಂಡಿತ ರಾಯರು ಅವತ್ತಿನ ದಿನ ಫುಲ್ಲು ನಿಮಗೆ ಅಂತಲೇ ಮೀಸಲಿಟ್ಟಿರೋ ದಿನ. ರಾಯರು ಒಳ್ಳೇದು ಮಾಡ್ತಾರೆ. ರಾಯರಿದ್ದಾರೆ. ನಮಸ್ಕಾರ.